ಇಂದಿರಾ ಕ್ಯಾಂಟೀನ್ ಕಾಂಗ್ರೆಸ್ನ ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಕನಸಿನ ಕೂಸು. ಆದರೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೇ ಆ ಒಂದು ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಂದ್ ಆಗಿದೆ. ಯಾವ ಭಾಗದಲ್ಲಿ ಮತ್ತು ಕಾರಣ ಏನು ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಕನಸಿನ ಕೂಸಿಗೆ ಅಧಿಕಾರಿಗಳಿಂದಲೇ ಕೊಳ್ಳಿ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಇಂದಿರಾ ಕ್ಯಾಂಟೀನ್ ಬಂದ್. ಒಂದಲ್ಲ ಎರಡಲ್ಲ, ಬೆಂಗಳೂರು ದಕ್ಷಿಣದಲ್ಲಿ 15ಕ್ಕೂ ಹೆಚ್ಚು ಕ್ಯಾಂಟೀನ್ಗೆ ಬೀಗ. ಇಂದಿರಾ ಕ್ಯಾಂಟೀನ್ 2013ರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕೇವಲ ಬೆಂಗಳೂರಿಗೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಈ ಯೋಜನೆಯನ್ನ ಜಾರಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮೆಚ್ಚುಗೆ ಪಡೆದಿದ್ರು. ಆದ್ರೆ ಈಗ ಎರಡನೇ ಬಾರಿಗೆ ಅವರದ್ದೇ ಸರ್ಕಾರ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಕನಸಿನ ಕೂಸು ಕೆಲ ಕಡೆ ಐಸಿಯು ಸೇರಿದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ನಗರದ ಒಂದು ಭಾಗದಲ್ಲಿ ಇಡೀ ಯೋಜನೆಯ ಹಳ್ಳ ಹಿಡಿದಿದೆ. 2013ರಲ್ಲಿ ಸರ್ಕಾರದ ಅವಧಿಯಲ್ಲಿ ಜಾರಿಯಾದ ಇಂದಿರಾ ಕ್ಯಾಂಟೀನ್ ಬಡವರು, ಕೂಲಿ ಕಾರ್ಮಿಕರು, ನಿರಾಶ್ರಿತರು ಸೇರಿದಂತೆ ಹಸಿದ ಹೊಟ್ಟೆಗಳನ್ನು ತುಂಬಿಸಬೇಕಿತ್ತು. ಅಲ್ಲದೆ ಇತರ ರಾಜ್ಯಗಳಿಗೂ ಕೂಡ ಈ ಯೋಜನೆ ಸ್ಫೂರ್ತಿಯಾಗಬೇಕಿತ್ತು. ಆದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಈ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಕಳೆದ 1 ವರ್ಷದಿಂದ ಬಾಕಿ ಹಣ ಪಾವತಿ ಮಾಡಿಲ್ಲ ಅಂತ ಹೇಳಿ ಆಹಾರ ಪೂರೈಕೆಯ ಟೆಂಡರ್ ಪಡೆದಿದ್ದ ಶೆಫ್ ಟಾಕ್ ಸಂಸ್ಥೆ ಪಾಲಿಕೆಯ ದಕ್ಷಿಣದ ವಲಯಕ್ಕೆ ಬರುವ 15ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳನ್ನ ಕಳೆದ 15ರಿಂದ 20 ದಿನಗಳಿಂದ ಬಾಗಿಲನ್ನ ಬಂದ್ ಮಾಡಿದೆ. ಬಡವರ ಪಾಲಿನ ಅನ್ನಪೂರ್ಣೇಶ್ವರಿ ಅಂತಾನೆ ಕರೆಸಿಕೊಳ್ತಿದ್ದ ಇಂದಿರಾ ಕ್ಯಾಂಟೀನ್ಗಳು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಈ ರೀತಿ ಅನುಮತಿಯ ಹಾದಿ ಹಿಡಿದಿರೋದು ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಜುಗರವನ್ನ ತರಿಸಿದೆ. ಅದರಲ್ಲೂ ನಗರದ ಪ್ರಮುಖ ಆಸ್ಪತ್ರೆಗಳ ಆವರಣ, ಅಕ್ಕಪಕ್ಕದಲ್ಲಿರುವಂತಹ ಕ್ಯಾಂಟೀನ್ಗಳೇ ಮುಚ್ಚಿವೆ. ನಿಜವಾಗಿ ಯಾರಿಗೆ ಯೋಜನೆ ತಲುಪಬೇಕಿತ್ತೋ ಅವರೇ ಯೋಜನೆ ಸಿಗದೆ ಪರದಾಡುವಂತಾಗಿದೆ. ಈ ಬಗ್ಗೆ ರಿಯಾಲಿಟಿ ಚೆಕ್ ಮೂಲಕ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಕೊಟ್ಟಿದೆ. ರಿಯಾಲಿಟಿ ಚೆಕ್ ನಂಬರ್ 1, ಸ್ಥಳ ನಿಮ್ಹಾನ್ಸ್ ಆಸ್ಪತ್ರೆಯ ಪಕ್ಕ. ಇದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಕೂಸು. ಗಮನಿಸ್ತಾ ಇರ್ಬೋದು, ನಾನೀಗ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಅಂದರೆ ಜಯನಗರದ ನಿಮ್ಹಾನ್ಸ್ ಜೊತೆ ಅದೇ ರೀತಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇದೆ, ಅದರ ಪಕ್ಕದಲ್ಲೇ ಇರುವಂತಹ ಇಂದಿರಾ ಕ್ಯಾಂಟೀನ್ ಒಂದರ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಪ್ರಮುಖ ಆಸ್ಪತ್ರೆಗಳಿದೆ, ಬಹಳ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳು, ಸಾವಿರಾರು ಸಂಖ್ಯೆಯಲ್ಲಿ ದಿನನಿತ್ಯ ಈ ಆಸ್ಪತ್ರೆಗೆ ಬರುವಂಥ ಜನ ಈ ಕ್ಯಾಂಟೀನ್ಗಳ ಮೇಲೆ ಅವಲಂಬನೆ ಆಗಿದ್ರು. ಬಟ್ ಆದರೆ ಈಗ ಇದರ ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯ ಬಂದಂಥ ಬಡ ಜನ ಹೋಟೆಲ್ಗಳಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಬೇರೆ ಆಪ್ಷನ್ಸೇ ಇಲ್ಲ. ಕಾರಣ ಯಾಕಂದರೆ ಇದು ಮುಚ್ಚೋಗಿರುವಂಥ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿರುವಂಥ ಹೋಟೆಲ್ಗಳಿಗೆ ಹೋಗಿ ಊಟವನ್ನು ಮಾಡಬೇಕಾದಂಥ ಸ್ಥಿತಿ ಇದೆ. ಬರುವಂಥ ಬಡ ರೋಗಿಗಳು 5 ರೂಪಾಯಿ 10 ರೂಪಾಯಿ ಅಂದರೆ ರೋಗಿಗಳ ಕಡೆಯವರು ಯಾರು ಇರ್ತಾಯಿದ್ರು ಅವರು ದಿನನಿತ್ಯ ಒಂದು 20-25 ರೂಪಾಯಿ 30 ರೂಪಾಯಲ್ಲಿ ದಿನದ ಊಟ ಕಂಪ್ಲೀಟಾಗಿ ಮುಗಿತಾ ಇತ್ತು. ಈಗ ಒಂದು ಟೈಮ್ಗೆ 50ರಿಂದ 60 ರೂಪಾಯಿ ಕೊಡಬೇಕಾದಂಥ ಪರಿಸ್ಥಿತಿ. ಕಾರಣ ಈ ಇಂದಿರಾ ಕ್ಯಾಂಟೀನ್ಗಳು ಮುಚ್ಚಿರುವಂಥ ಹಿನ್ನೆಲೆಯಲ್ಲಿ. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಕಿದ್ವಾಯಿ ಆಸ್ಪತ್ರೆಯ ಒಳಭಾಗ. ಇನ್ನು ನಾನೀಗ ಕಿದ್ವಾಯಿ ಆಸ್ಪತ್ರೆಯ ಒಳಭಾಗದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇದು ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಬೀಗ ಹಾಕಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಬೀಗವನ್ನು ಹಾಕಿ ಆಲ್ರೆಡಿ ಮುಚ್ಚಾಕಿದ್ದಾರೆ. ಸಾಮಾನ್ಯವಾಗಿ ಕಿದ್ವಾಯಿ ಪಕ್ಕದಲ್ಲೇ ಇರುವಂತಹ ರಾಜೀವ್ ಗಾಂಧಿ ಆಸ್ಪತ್ರೆ, ನಿಮ್ಹಾನ್ಸ್, ಇಲ್ಲಿ ಎಲ್ಲದೂ ಬರುವಂಥದ್ದು ಬಡ ಜನ. ಹೆಚ್ಚಾಗಿ ಬರುವಂಥ ರೋಗಿಗಳು ಹೊರಭಾಗದ ಹೋಟೆಲ್ಗಳಿಗೆ ಹಣವನ್ನು ಕೊಡೋದಕ್ಕೆ ಆಗದೇ ಇರುವಂಥ ಕಾರಣಕ್ಕಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ಗಳ ಮೇಲೆ ಹೆಚ್ಚು ಅವಲಂಬನೆಯನ್ನು ಮಾಡಿಕೊಂಡಿದ್ರು. ಬಟ್ ಆದರೆ ಈಗ ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಜೊತೆಗೆ ಸರಿಯಾದ ರೀತಿಯಲ್ಲಿ ಆ ಹಣಗಳನ್ನು ಬಿಡುಗಡೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ನಿಜಕ್ಕೂ ಸಾಕಷ್ಟು ಸಂಖ್ಯೆಯ ಬಡ ಜನ ಇಂದಿರಾ ಕ್ಯಾಂಟೀನನ್ನೇ ನಂಬಿಕೊಂಡು ಆಸ್ಪತ್ರೆಗಳಿಗೆ ಬರ್ತಾಯಿದ್ರು. ಯಾಕಂದರೆ ಕಡಿಮೆ ದುಡ್ಡಿಗೆ ಕಡಿಮೆ ಹಣಕ್ಕೆ ಇಲ್ಲಿ ಊಟ ಸಿಗುತ್ತೆ ಅನ್ನುವಂಥದ್ದು ಇರ್ತಾಯಿತ್ತು. ಬಟ್ ಆದರೆ ಈಗ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಇರುವಂಥ ಸಮಯದಲ್ಲಿ ಈ ರೀತಿ ಆಗಿರುವಂಥದ್ದು ನಿಜಕ್ಕೂ ವಿಪರ್ಯಾಸ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಜಯನಗರ. ಇನ್ನು ಸದ್ಯ ನಾನೀಗ ವಾರ್ಡ್ ನಂಬರ್ 153ರ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿದ್ದೇನೆ. ಇದು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ವಿಪರ್ಯಾಸ ಅಂತ ಹೇಳಿದ್ರೆ ಈ ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿದಂಥವರು ರಾಹುಲ್ ಗಾಂಧಿ. ಅಂದರೆ ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಹುಲ್ ಗಾಂಧಿ ಅವರನ್ನು ಕರೆದುಕೊಂಡು ಬಂದು ಈ ಒಂದು ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಇದೇ ಇಂದಿರಾ ಕ್ಯಾಂಟೀನಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಬಿಸಿಬೇಳೆ ಬಾತನ್ನು ಸವಿದು ಹೋಗಿದ್ರು. ಕೇಳಿದ್ರೆ ಮತ್ತೊಂದು ನಂಬರನ್ನು ಅವ್ರು ಕೊಡ್ತಾರೆ. ಆ ಕೊಟ್ಟಂಥ ನಂಬರ್ಗಳು ಸ್ವಿಚ್ ಆಫ್ ಬರ್ತಾ ಇದೆ. ಅಂದರೆ ಇದರ ಜವಾಬ್ದಾರಿ ಯಾರ್ದು ಆಗಿದ್ರೆ, ಯಾರನ್ನು ನಾವು ಕೇಳಬೇಕು, ಯಾರನ್ನು ಈ ಬಗ್ಗೆ ಆಗಿರುವಂಥ ಸಮಸ್ಯೆಯ ಪರಿಹಾರಕ್ಕಾಗಿ ಹೋಗಿ ಮಾತಾಡಬೇಕು ಅನ್ನುವಂಥದ್ದೇ ಸದ್ಯಕ್ಕೆ ಗೊತ್ತಾಗದೇ ಇರುವಂತಹ ಬಹಳ ದೊಡ್ಡ ಪ್ರಶ್ನೆ ಉಳಿದಿದೆ. ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಇನ್ನಾದರೂ ಎಚ್ಚೆತ್ತುಕೊಂಡು ಇದನ್ನು ತೆರೆಸುವಂಥ ಕೆಲಸವನ್ನು ಮಾಡ್ತಾರ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ 174 ಸ್ಥಿರ ಹಾಗೂ 24 ಮೊಬೈಲ್ ಕ್ಯಾಂಟೀನ್ಗಳಿವೆ. ಶುರುವಾದಾಗಿನಿಂದ ಪ್ರತಿನಿತ್ಯ 3.5 ಲಕ್ಷ ಜನ ಊಟ ತಿಂಡಿ ಮಾಡ್ತಿದ್ರು. ಕಳೆದ 1 ವರ್ಷದಿಂದ ಕಂಪನಿಗೆ ಪಾಲಿಕೆ 47 ಕೋಟಿ ಹಣ ನೀಡಬೇಕಿದೆ. ಕ್ಯಾಂಟೀನ್ ಸಿಬ್ಬಂದಿ ಸಂಬಳ, ದಿನಸಿ ಬಿಲ್ ಸಮಸ್ಯೆಯಿಂದಾಗಿ ಟೆಂಡರ್ ಪಡೆದ ಸಂಸ್ಥೆ ಕ್ಯಾಂಟೀನ್ಗೆ ಬೀಗ ಹಾಕಿದೆ. ಬಸವನಗುಡಿ, ಪದ್ಮನಾಭನಗರ, ಚಿಕ್ಕಪೇಟೆ, ಜಯನಗರ ಕ್ಷೇತ್ರದಲ್ಲಿ ಕ್ಯಾಂಟೀನ್ಗಳಿಗೆ ಬೀಗ ಹಾಕಲಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗಿರುವಾಗಲೇ ಅವರ ಯೋಜನೆ ಈ ರೀತಿ ಹಳ್ಳ ಹಿಡಿತಾ ಇರೋದು ವಿಪರ್ಯಾಸದ ಸಂಗತಿ.
ಸಂಗತಿ. ಸರ್ಕಾರ ಅವ್ರದ್ದೇ ಐತೆ ಅನ್ನೋದಕ್ಕೆ ಇದು ತುಂಬಾ ನಾಚಿಕೆಗೇಡಿನ ಸಂಗತಿ ಇದೆ. ಯಾಕಂದ್ರೆ ಅವರೇ ರೂಲ್ ಮಾಡ್ತಾ ಇರೋವಾಗ ಎಲ್ಲ ಕರೆಕ್ಟಾಗಿ ಇರಬೇಕು. ಆದ್ರೆ ಅವರೇ ರೂಲ್ ಮಾಡೋವಾಗ ಇದೆಲ್ಲ ಸರಿ ಇಲ್ಲ ಅಂದ್ರೆ ಇನ್ನು ಜನರಿಗೆ ಇವ್ರು ಯಾವ ರೀತಿ ಸರಿಪಡಿಸ್ತಾರೆ? ಆದ್ರಿಂದ ನಾವು 15 ದಿವಸದಿಂದ ಇಲ್ಲಿ ನೋಡ್ಕೊಂಡೇ ಹೋಗ್ತೀವಿ. ರೆಗ್ಯುಲರಾಗಿ ಇಲ್ಲಿ ಓಡಾಡ್ಕೊಂಡಿರೋರು, ನಾವು ತಿಂಡಿಗೂ ಬರೋರೆ, ಆದರೂ ಹೂವು ಕಟ್ಟೋರು, BBMP ವರ್ಕರ್ಸು, BW ವರ್ಕರ್ಸು ಎಲ್ಲ ಬಂದು ಊಟ ಮಾಡೋರು, ತಿಂಡಿ ಮಾಡೋರು ಇವಾಗ ಯಾರೂ ಬರ್ತಿಲ್ಲ. ಅಂದರೆ ಇದನ್ನ ಬಂದುಬಿಟ್ಟು ರಾಹುಲ್ ಗಾಂಧಿನೇ ಇಲ್ಲಿ ಓಪನ್ ಮಾಡಿದ್ದು. ಆದರೆ ಇವತ್ತಿನ ದಿವಸ ಯಾವುದು ಕೂಡ ಓಪನ್ ಆಗ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಕಣ್ಣಾರ ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದು ಕೂಡ ಜನರಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗಿದೆ. ಒಟ್ಟಾರೆ ಬಡ ಜನರ ನಿತ್ಯದ ಊಟಕ್ಕೆ ದಾರಿಯಾಗಿದ್ದ ಇಂದಿರಾ ಕ್ಯಾಂಟೀನ್ ಯೋಜನೆಗೆ ಹಣ ಬಿಡುಗಡೆ ಆಗದೇ ಇರೋದು ನಿಜಕ್ಕೂ ವಿಪರ್ಯಾಸ. ಸರ್ಕಾರ ಈಗಲಾದರೂ ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸುವ ಮೂಲಕ ಹಸಿದ ಹೊಟ್ಟೆಗೆ ನೆರವಾಗುತ್ತಾ ಕಾದ್ ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.